ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಾ ಅಂದ್ರೆ ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್. ಹೇಳ್ಬೋದು ಇವರು ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲು ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವ್ರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿ ಅಂತೆ, ಮುಚ್ಚಿಲಿ ಅಂತೆ ಮರು ದಿವಸ. 22 ದಿವಸ ಕಾಂಕ್ರೀಟ್ ಆಗಿ ಕಾಮಗಾರಿ ಯಾವೇ ರಸ್ತೆ ಅದರಲ್ಲಿ ವಾಹನಗಳು ಹೋಗ್ಬಾರ್ದು. ನಾವು 14 ಕಾಂಕ್ರೀಟೀಕರಣ ಮಾಡುವಾಗಲೂ ಹಾಗೆ ಬರೀ 1 ವಾರದಲ್ಲಿ ನಾವು ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಒಂದೇ ವಾರದಲ್ಲಿ ಗಾಡಿಯನ್ನು ನಿಲ್ಲಿಸಿ ಅಲ್ಲಿ ಕಾಂಕ್ರೀಟೀಕರಣ ಮಾಡುವಂತ ಕೆಲಸವನ್ನು ಮಾಡಿದ್ದೇವೆ. ಆನಂತರ 2 ವಾರದಲ್ಲಿ 14 ದಿವಸದಲ್ಲಿ ಅಲ್ಲಿ ಲಘು ವಾಹನ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ನಾನೇ ಹೋಗಿ ಅಲ್ಲಿ ನಿಂತು ಅದನ್ನು ಮಾಡಿಸುವಂಥದ್ದೆಲ್ಲದನ್ನು ಮಾಡಿದ್ವಿ. ಮತ್ತೆ ಅದರಲ್ಲಿ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ. ಅದು 10 ಇಂಚು 9 ಇಂಚು ಹಾಕುವಂತ ಕಾಂಕ್ರೀಟ್, ಅದರಲ್ಲಿ ಕಾಂಕ್ರೀಟ್ ಅನ್ನು ಕ್ಯೂಬ್ ಇಟ್ಟು ಚೆಕ್ ಮಾಡ್ತಾರೆ. ಆ ಕ್ಯೂಬ್ ಅನ್ನು ಇಡಬೇಕು. ಈಗ ಇವರು ಹಿಂದೆ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದಾಗ ಏನು ಡಾಮರೀಕರಣ ಮಾಡಿದ್ದಾರೆ, ನಿಮಗೆ ಗೊತ್ತಿರ್ಬೋದು ಅಲ್ಲಿ ಹೇಗೆ ಎದ್ದು ಬರ್ತಾ ಇದೆ ಅಂತ ನೋಡ್ಬೋದು. ಕೃಷ್ಣನಗರ ಈ ಕಡೆ ಎಲ್ಲ ನೋಡಿದ್ರೆ ಹೇಗೆ ಎದ್ದು ಬರ್ತದೆ, ಎಷ್ಟು ದೊಡ್ಡ ಗುಂಡಿ, ಯಾವಾಗ ರಿಪೇರಿ ಮಾಡ್ತಾರೆ. ಅದಕ್ಕೆ ನಾವು ಆ ತಲೆಬಿಸಿಯೇ ಬೇಡ, 40 ವರ್ಷಕ್ಕೆ 50 ವರ್ಷಕ್ಕೆ ಬೇಕಾಗುವಂತ 10 ಇಂಚು ದಪ್ಪದ ಕಾಂಕ್ರೀಟ್ ಅನ್ನು ಹಾಕಿರುವಂಥದ್ದು. ಅದರಲ್ಲಿ ಕಲಪೆ ಅಂತ ಹೇಳಲಿಕ್ಕೆ ಏನಿಲ್ಲ. ಅವೈಜ್ಞಾನಿಕ ಅಂತ ಏನೋ ಬಳಕೆಯನ್ನು ಬಳಕ್ತಾರೆ. ವೈಜ್ಞಾನಿಕ ಅಂದ್ರೆ ಏನು? ಮತ್ತೆ ಇವ್ರ ಹತ್ರ ಏನೋ ಹೊಸ ಟೆಕ್ನಾಲಜಿ ಇದೆಯಾ? ಇವರಿಗೆ ಏನು, ಇವರ ಜಾಗದ ಇವ್ರಿಗೆ ಏನು ಮಾಡ್ಲಿಕ್ಕೆ ಗತಿ ಗೋತ್ರ ಇಲ್ಲದವರು ಈಗ ಎಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಿಂದೂ ಮುಸ್ಲಿಂ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೂ ಅವಕಾಶ ಇಲ್ಲ ಇಲ್ಲಿ. ಅದಕ್ಕೆ ಈ ರಸ್ತೆ ಬದಿಯಲ್ಲಿ ಗುಂಡಿ ಬಿದ್ದಿದ್ಯಾ ಸೈಡ್. ನಮಗೆ 35 ಕೋಟಿ ತಂದು ಸ್ವಾಮಿ ಕೆಲಸ ಮಾಡಿಸ್ಲಿಕ್ಕೆ ಗೊತ್ತು, ಅನುದಾನ ತಂದು ಸೈಡ್ಗೆ ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ? ಇವ್ರು ಬರ್ಬೇಕಾ ಸೈಡ್ ಮಣ್ಣು ಹಾಕ್ಲಿಕ್ಕೆ? ಅಲ್ಲ, ಇವ್ರು ಯಾರು ಕೇಳುವವರು? ಆಯ್ತು, ತುಂಬಾ ರೋಡುಗಳಿಗಾಗಿದೆ, ಇವ್ರು ಹೋಗಿ ಕೂತ್ಕೊಂಡು ಮಾಡಿಸಿ ಅಂತ. ಇವರು ಜನ ಮೂರ್ಖರಲ್ಲ, ಜನ ಯಾರು ಮೂರ್ಖರಲ್ಲ. ಇವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಆಯ್ತು, ನಾನು ಹೇಳ್ತೀನಿ ಎಲ್ಲ. ಅವರು ಹೋದಲ್ಲಿ ಒಂದು ಪೈಸೆ ಹಾಕುದಿಲ್ಲ, ಮ್ಯಾಕ್ ಮಾಡ್ಲಿ. ಅವರು ಹೋದಲ್ಲಿಗೆ ಒಂದು ಪೈಸೆ ಹಾಕುದಿಲ್ಲ, ಮಾಡ್ಲಿ ಅಂತ. ಈಗ ನಾನು ನಿಲ್ಲಿಸ್ತೀನಿ ಆ ಕೆಲಸ. ಮಾಡ್ಲಿಕ್ಕೆ ಆಗ್ತದ? ನಮಗೆ 35 ಕೋಟಿ ತಂದು ಮಾಡ್ಲಿಕ್ಕೆ ಆಗಿದೆ. ಪುತ್ತೂರು ಉಪ್ಪಿನಂಗಡಿ ರಸ್ತೆ ಈಗ ಹೇಗೆ ಆಗ್ತದೆ, ಬೋಳುವಾರಿನಲ್ಲಿ ಹೇಗೆ ಆಗಿದೆ? ಇವರಿಗೆ ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇದೆಲ್ಲಾದ್ರೂ ಬಂದು ನಾನು ನಿಂತೆ ಏನು ಸ್ವಲ್ಪ ಸಿಲೆಕ್ಟ್ ಕೆಲವು ನಾಯಕರಿದ್ದಾರೆ, ಸ್ವಯಂ ಘೋಷಿತ ನಾಯಕರು. ನಾನು ಆ ನಾಯಕ, ನಾನು ಈ ನಾಯಕ. ಎಂತ ನಾಯಕರು ಇವರೆಲ್ಲ? ಇವರಿಗೆ ಅಧಿಕಾರ ಇರುವಾಗ ಮಾಡ್ಲಿಕ್ಕೆ ಆಯ್ತಾ? ನಾವು ಈಗ ತರುವುದನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಇವರಿಗೆ ಏನಾದ್ರೂ ಮಾಡಿ ಒಬ್ಬ ಕಲ್ಲು ಎತ್ತುಕೊಂಡು ಹೋಗುದು, ಒಬ್ಬ ನಾಚಿಗೆ ಆಗ್ಬೇಕು ಇವರಿಗೆಲ್ಲ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಅಲ್ಲಿ ಕಲ್ಲು ತಗೊಂಡು ಹೋಗ್ತೀರ, ಅಲ್ಲಿ ಒಂದು 3 ಜನ ಜಾಗ ಬಿಡ್ಲಿಲ್ಲ. ತಾಕತ್ತಿದ್ರೆ ಅವರನ್ನು ಎಬ್ಬಿಸುವಂತ ಕೆಲಸ ಮಾಡಿ ಸ್ವಾಮಿ. ನೀವು ಪುತ್ತೂರಿನ ಅಭಿವೃದ್ಧಿಗೆ ಅಡ್ಡ ಬರ್ತೀರಾ? ಅದರಲ್ಲಿ ಏನು ಅಡ್ವರ್ಟೈಸ್ಮೆಂಟ್ ತಗೊಳ್ಲಿಕ್ಕೆ ನೋಡ್ತೀರಾ? ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡು ಅಲ್ಲಿ ನಾನು ಹೇಳಿದೆ, ಅವರು ಮರು ದಿವಸನೇ ಮಣ್ಣು ಹಾಕಿದ್ರು. ನಮ್ಗೇನು ಮಣ್ಣು ಹಾಕ್ಲಿಕ್ಕೆ ಗೊತ್ತಿಲ್ವಾ ಅಲ್ಲಿ? ಅಲ್ಲ, ಅವ್ರಿಗೆ ಗೊತ್ತಿಲ್ವಾ? ಇವ್ರು ಹೇಳಿದಾಗೆ ಮಾಡ್ಬೇಕಂತ ಏನಾದ್ರು ಇದೆಯಾ? ದಯಮಾಡಿ ಪುತ್ತೂರಿನ ಅಭಿವೃದ್ಧಿ ಏನಾಗ್ತಾ ಇದೆ ಅದಕ್ಕೆ ನೀವು ಸಹಕಾರ ಕೊಡಿ. ಕಳಪೆ ಅಂತ ಹೇಳಿದ್ರೆ ಯಾರನ್ನು ಕೆಲಸ ಮಾಡ್ಲಿಕ್ಕೆ ಬಿಡುವ. ನಾನು ಹೇಳ್ತೀನಲ್ಲ, ಎಲ್ಲಾದ್ರೂ ಕಳಪೆ ಕೆಲಸ ಆದ್ರೆ ನಾವೇ ಬಿಡುವುದಿಲ್ಲ ಕೆಲಸ. ನಾವು ಸಾರ್ವಜನಿಕರ ಹತ್ರ ಹೇಳ್ತೀವಿ, ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ಎಲ್ಲಿ ರಸ್ತೆ ಕಳಪೆ ಕಾಮಗಾರಿಗಳಾಗ್ತದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಡಿ. ನಾನೇ ಹೇಳ್ತೀನಿ. ಇದು 9-10 ಇಂಚಿನ ಕಾಂಕ್ರೀಟ್ ಕ್ಯೂಬ್ ಇಟ್ಟು ಚೆಕ್ ಮಾಡಬೇಕು, ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ 2 ಜನ ಬಿಡ್ತಾ ಇಲ್ಲಲ್ಲ ರೋಡಿಗೆ. ನಾವು ಅದನ್ನು ಪರದಾಟ ಮಾಡಿ ಮಾಡ್ತಾ ಇದ್ವಿ. ನಾವು ಅವರು ಪಕ್ಕದ ಮನೆಯವರ ಹತ್ರ ಕೈ ಕಾಲು ಹಿಡಿದು ನಾವು ಅದನ್ನು ಮಾಡಿಸುವಂತದ್ದು. ರಸ್ತೆ ಜಾಗ ಕೊಡಿ, ನಿಮ್ಗೆ ಆಮೇಲೆ ದುಡ್ಡು ಕೊಡ್ತೀವಿ ಅಂತ. ಬುಳುವಾರಿನಲ್ಲಿ ಸಿಂಗಲ್ ರೋಡ್ ಮಾಡುವ ಪ್ಲಾನ್ ಇತ್ತು. ಅಲ್ಲಿ ನಾನು ಹೋಗಿ DC ಅವರ ಹತ್ರ ಗಲಾಟೆ ಮಾಡಿ ಆ ನಗರಸಭೆಯ ಬಿಲ್ಡಿಂಗ್ ಅನ್ನು ಹೊಡೆದು ಹಾಕಿ ಇವತ್ತು 4 ಲೈನ್ ಮಾಡ್ತಾ ಇದ್ದೇವೆ. ನೋಡಿ, ಇನ್ನೊಂದು 15-20 ದಿವಸದಲ್ಲಿ, 1 ತಿಂಗಳಲ್ಲಿ ಹೇಗೆ ಆಗ್ತದೆ ಅಂತ. ಪುನಃ ನೆಕ್ಕಿಲಾಡಿಯಿಂದ ಪುನಃ 10 ಕೋಟಿ ತಂದಿದ್ವಿ. ಒಂದು ದುಡ್ಡು ತರಲಿಕ್ಕೆ ಎಷ್ಟು ಕಷ್ಟ ಇದೆ. ಇವರು ಅಲ್ಲಿ ನಿಂತುಕೊಂಡು ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಕಲ್ಲು ಒಬ್ಬ ಎತ್ತುಕೊಂಡು ಹೋಗುತ್ತಾನೆ, ಏನು ಹೊತ್ಕೊಂಡು ಹೋಗುದು ಒಬ್ರು ಕಲ್ಲು.
ಕೂತ್ಕೊಳ್ಳೋದು ಒಬ್ಬರಲ್ಲಿ ಕೂತ್ಕೊಳ್ಳಬೇಕಿತ್ತು ಒಂದು ತಿಂಗಳು. ಈಗ ಈ ಹಿಂದೆ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಅಂಡರ್ ಪಾಸ್ ಕೆಳಗಡೆ, ರೈಲ್ವೆ ಅಂಡರ್ ಪಾಸ್ ಕೆಳಗಡೆ ಎಷ್ಟೆಷ್ಟು ದೊಡ್ಡ ಗುಂಡಿಗಳು ಬಿದ್ದಿತ್ತು, ಮಳೆಗಾಲದಲ್ಲಿ ನಾವು ಹೇಗೆ ಹೋಗ್ತಾ ಇದ್ವು ಅಂತ ಎಲ್ರಿಗೂ ಗೊತ್ತಿದೆ, ಪುತ್ತೂರಿನ ಜನರಿಗೆ ಎಲ್ರಿಗೂ ಗೊತ್ತಿದೆ. ಈಗ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನು ಬಿಟ್ಟು ಸೈಡ್ಗೆ ಮಣ್ಣು ಹಾಕ್ಲಿಲ್ಲ, ಆ ಸೈಡ್ಗೆ ಮಣ್ಣು ಹಾಕ್ಲಿಲ್ಲ. ಯಾರು ಇವ್ರು ಕೇಳಲಿಕ್ಕೆ? ಇನ್ನು ಆ ಕಡೆ ಒಂದು ರಾಷ್ಟ್ರದಲ್ಲಿ ಹೋಗಿ ಪೋಸ್ಟ್ ಕೊಡುದು, ಇಲ್ಲಿ PDO ನನಗೆ ಫೋನ್ ಮಾಡಿದೆ. ಯಾವರಯ್ಯ ಇವರಿಗೆ PDO ಫೋನ್? ನೀವು ನರಿಬುಗ್ರಲ್ಲಿ ಹೋಗಿದ್ರಲ್ಲ, ಅದನ್ನು ಮಾಡಿಸ್ಲಿಕ್ಕೆ ಆಗ್ತದೆ ನೋಡ್ತೀನಿ ನಾನು. ಸುಮ್ಮನೆ ಇದನ್ನೆಲ್ಲ ಕಟ್ಟಿಕೊಂಡು ಜನ ಏನು ಮೂರ್ಖರಲ್ಲ. ನಿಮ್ಮ ಮೂರ್ಖತನವನ್ನು ನಮಗೆ ತೋರಿಸುವಂತ ಕೆಲಸವನ್ನು ಮಾಡಬೇಡಿ. ನಮಗೆ ಗೊತ್ತು ರಾಜಕೀಯ ಮಾಡ್ಲಿಕ್ಕೆ. ಇಷ್ಟವರೆಗೆ ನಿಮ್ಗೆ ಹಿಂದೂ ಮುಸ್ಲಿಂ ಅಂತ ಮಾಡ್ಲಿಕ್ಕೆ ಅವಕಾಶ ಇತ್ತು. ಈಗ ಜನ ಒಟ್ಟಾಗಿದ್ದಾರೆ. ಇವರ ಮಂಗ ಮಾಡ್ತಾರಲ್ಲ, ಇದನ್ನೆಲ್ಲ ಜನ ತಿಳ್ಕೊಂಡಿದ್ದಾರೆ. ಆಗುದಿಲ್ಲ ಇವರಿಂದ ಅಂತ ಗೊತ್ತಿಲ್ವಾ? ಡೆಲ್ಲಿಯಲ್ಲಿ ಹೇಗೆ ಜನ ಸೇರಿದ್ದಾರೆ ಅಂತ. ಇವರು ಇಲ್ಲಿ ಪರದಾಡ್ತಾರೆ ಇವರು. ನಾನು ಇನ್ನು ಮುಂದೆ ಆದ್ರೂ ನಿಮ್ಗೆ ಹೇಳುದು, ದಯಮಾಡಿ ನಮ್ಮ ಸ್ವಂತೆಗೆ ಬರಬೇಡಿ, ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಿ. ನಿಮಗೆ ರಾಜಕೀಯದಲ್ಲಿ ನಿಮಗೆ ಬೇಕಾದಷ್ಟು ಅವಕಾಶಗಳು ಸಿಕ್ಕಿದೆ, ಆಗ ನೀವು ಬಳಸ್ಕೊಳ್ಬೋದಿತ್ತು. ಇನ್ನು ನಿಮ್ಮ ಅಂಗಡಿ ಬಂದಾಗ್ತದೆ ಬಿಡಿ, ಅದಕ್ಕೆ ಅವಕಾಶನೇ ಕೊಡುವುದಿಲ್ಲ. ಮತ್ತೆ ನೀವು ಹೇಳಿ ಹೊಡೆದಾಗಿ ನಾವು ರೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ತಿಳ್ಕೊಳ್ಳಿ. ಯಾರಾದ್ರೂ ಇವರನ್ನು ಕರೆದು ರೋಡ್ ಮಾಡಿಸಿ ಅಲ್ಲಿ ಇದು ಮಾಡ್ತಾರೆ, ಆ ರೋಡಿಗೆ ಒಂದು ಪೈಸೆ ಇಡುದಿಲ್ಲ. ವೆರಿ ಕ್ಲಿಯರ್. ರೋಡ್ ಮಾಡಿದ್ದು ಸರಿಯಾ? ಜಾಗ ಅಕ್ವೈರ್ ಮಾಡಿದೆ, ರೋಡ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರ್ ಏನ್ ಸಮಸ್ಯೆ ಆಗಿದೆಯಾ? ಜಾಗ ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲೆಲ್ಲ ಜಾಗ ನಾವು ರೋಡ್ ಮಾಡ್ಕೊಂಡು ಬಂದಿದ್ದೇವೆ. ಈಗ ಅಲ್ಲಿ 2 ಮನೆಯವರು ಜಾಗ ಬಿಡ್ಲಿಕ್ಕೆ ಅವರು ಕೋರ್ಟಿಗೆ ಹೋಗಿದ್ದಾರೆ. ಅವರ ಜಾಗವನ್ನು ಸರ್ವೆ ಮಾಡ್ಲಿಕ್ಕೆ ಕೂಡ ಅವಕಾಶ ನಾವೀಗ ಕೋರ್ಟಲ್ಲಿ ಕೇಳ್ತಾ ಇದ್ದೇವೆ. ಅಲ್ಲಿ ಸರ್ವೆ ಮಾಡುವಾಗ ಇವರು ರಸ್ತೆಯ ಜಾಗನೇ ಇವರ ಒಳಗಡೆ ಇದೆ, ಇವರು ರಸ್ತೆ ಮಾರ್ಜಿನಲ್ಲಿ ಮನೆ ಕಟ್ಟಿದ್ದಾರೆ. ಅದು ಇದ್ರೆ ಅದನ್ನು ನಾವು ತೆಗೆಯುವಂತ ಕೆಲಸವನ್ನು ಮಾಡ್ತೇವೆ. ಯಾವ ಮುಲಾಜಿ ಕೊಡುವುದಿಲ್ಲ. ನಮಗೆ ಸರ್ವೆ ಮಾಡ್ಲಿಕ್ಕೆ ಸರ್ಕಾರಿ ಸರ್ವೆಗೆ ಆಜ್ಞೆ ಆದ ಕೂಡಲೇ ನಾವು ಅದನ್ನು ಸರ್ವೆ ಮಾಡಿ ಎಷ್ಟು ಜಾಗವನ್ನು ತೆಗಿತೇವೆ. ಏನು ಎಲ್ಲ ಬಿಟ್ಟು ಕೊಡುವವರೆಗೆ ಕೂತು ಆಮೇಲೆ ರಸ್ತೆ ಮಾಡ್ಬೇಕಂತ ಇದೆಯಾ? ಅವರಿಗೆ ಕೂಡ ಅಕ್ವಿಸಿಷನ್ಗೆ ಹಾಕಿದ್ದೇವೆ. ಅವ್ರು ಕೊಟ್ರೆ ಅವರಿಗೆ ಸರ್ಕಾರಿಯಲ್ಲಿ 3 ಪಟ್ಟು ಹಣವನ್ನು ಕೊಡ್ತೇವೆ. ಕೊಟ್ಟವರ ಜಾಗವನ್ನು ಇವತ್ತೆಲ್ಲ ನಾಳೆ ತೆಗೆಯುವುದು, ಅದರಲ್ಲಿ ಏನು 2 ಮಾತೇ ಇಲ್ಲ. ಈಗ ರೈಲ್ವೆ ಅಂಡರ್ ಬ್ರಿಡ್ಜ್ ಕೂಡ 8 ಕೋಟಿ ರೂಪಾಯಿ ದುಡ್ಡನ್ನು ನಾವು ತಂದಿದ್ದೀವಿ. ಅದನ್ನು ಕೂಡ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಇವರಿಗೆ ಅವರ ಮನ ಉಳಿಸ್ಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ಅದರಲ್ಲಿ 12 ಜನ ಪಾಲುದಾರರು ಇದ್ದಾರೆ. 8 ಜನ ಅವ್ರ ಒಪ್ಪಿಗೆಯನ್ನು ನಮಗೆ ರೈಟಿಂಗ್ ಮೂಲಕ ಕೊಟ್ಟಿದ್ದಾರೆ. ಇನ್ನು 4 ಜನ ಮಾತ್ರ ಬಾಕಿ ಇರುತ್ತೆ. ಆ ಪ್ರಕಾರ ನಾವು ತೆಗಿಬಹುದು. ಇನ್ನು ಅಳತೆ ಮಾಡಿ ಅದನ್ನು ಯಾವ ರೀತಿ ಮಾಡಬೇಕು ಅದನ್ನು ಮಾಡ್ತೇವೆ. ಅಲ್ಲಿವರೆಗೆ ಸಿಂಗಲ್ ರೈನ್ 12 ಫೀಟ್ ಮೊದಲಿನ ರಸ್ತೆ ಅಷ್ಟು ರಸ್ತೆ ಇದೆ ಅಲ್ವಾ, ಹೋಗ್ಬೋದಲ್ಲ. ಎಲ್ಲ ಮಾಡ್ಬೇಕು ಅಂತ ಹೇಳಿದ್ರೆ ಅದು ಆದ ಮೇಲೆ ಮಾಡ್ತೇವೆ ಅದನ್ನು. ರೈಲ್ವೆದು ಈಗಲೇ ನಾವು ನಮ್ಮ ಮೈಸೂರಿನಲ್ಲಿ ಅದು ಫೈನಲ್ ಇದಕ್ಕೆ ಅಪ್ರೂವಲ್ ಹೋಗಿದೆ. ಅದಾದ ಕೂಡಲೇ ಇನ್ನೊಂದು 1.5 ತಿಂಗಳಲ್ಲಿ ಟೆಂಡರ್ ಕರಿತೇವೆ ಅಂಡರ್ ಪಾಸ್ಗೆ. ಎಲ್ಲಿ ಅಲ್ಲ, ಅದರ ಈಗ ಕಟ್ಟುವಂಥದ್ದು, ಅದರ ಕೆಳಗಡೆ ಹಾಕ್ಬೇಕಷ್ಟೇ, ಅದನ್ನು ಶಿಫ್ಟ್ ಮಾಡಕ್ ಆಗಲ್ಲ. ಈ ಪೈಪ್ ಲೈನ್ ಇದೆ ಅಲ್ವಾ, ಅದು ದೊಡ್ಡ ಪೈಪ್ ಲೈನ್ ಇರುವಂತದ್ದು. ಜಲಸಿರಿದ ಶಿಫ್ಟ್ ಮಾಡಬಹುದು. ಏನು ಕೆಳಗಡೆನಾ ಗೊತ್ತಿಲ್ಲ, ನಾನು ನೋಡಿಲ್ಲ. ಅವರು ಒಂದಲ್ಲ ಒಂದು ಪ್ರೊವಿಷನ್ ಇಟ್ಕೊಂಡಿರ್ಬೋದು. ಯಾಕಂತ ಹೇಳಿದ್ರೆ ಇದ್ರ ಕೆಳಗಡೆ ಇದ್ದೀಗ ಅಲ್ಲಿ ನಾವು ಹೊಸ ಲೈನ್ ಅನ್ನು ಹಾಕ್ತಾ ಇದ್ವಿ ಜಲಸಿರಿದು. ಯಾಕಂತ ಹೇಳಿದ್ರೆ ಹೊಸ ಲೈನ್ ಈ ಲೈನ್ ಎಲ್ಲ ಹಾಕ್ತಿವಿ. ಇನ್ನೊಂದು ಅಂಡರ್ ಪಾಸ್ ಮಾಡ್ತೀವಲ್ಲ, ಅದರ ಕೆಳಗಡೆ ಹೊಸ ಲೈನ್ ಹಾಕ್ತಿವಿ. ಪೈಪ್ ಲೈನ್ ಎಲ್ಲ ಬಂದಿದೆ, ಅದರ ಕೆಳಗಡೆಯಿಂದ ಆ ಕಡೆ ಲೈನಿಗೆಲ್ಲ ಟ್ಯಾಪ್ ಮಾಡ್ಲಿಕ್ಕೆ ಅಲ್ಲಿ ಹೊಸ ಲೈನ್ ಅನ್ನು ಹಾಕ್ತಿವಿ. ಈಗ ಒಂದು ಹೊಸ ಲೈನ್ ಅವ್ರು ಜಲಸಿರಿ ಹಾಕಿದ್ದಿದೆ, ಅದು ಕೆಳಗಡೆ ಇರ್ತದೆ. ಅದನ್ನು ವಿದ್ಯುತ್ ಯುಜಿಡಿ ಏನು ಪ್ಲಾನ್ ಆಗ್ಲಿಲ್ಲ ಅಲ್ಲಿ. ಅದಕ್ಕೆ 1 ಮೀಟರ್ ಗ್ಯಾಪ್ ಇಟ್ಟಿದ್ವಿ ನೋಡಿ ಸೈಡ್ ಅಲ್ಲಿ. ಆ ಕಡೆ ಈ ಕಡೆ 1 ಮೀಟರ್ ಗ್ಯಾಪ್ ಇಟ್ಟಿದ್ವಿ. ಏನಾದ್ರೂ ಸರ್ವಿಸ್ಗೆ ಅದನ್ನು ಕೊಡ್ಬೇಕಷ್ಟೇ. ಅದಕ್ಕಿಂತ ಜಾಸ್ತಿ ರೈಲ್ವೆ ಇದರಲ್ಲಿ ಮಾಡಕ್ ಆಗಲ್ಲ. ನಾವು ಈಗ ಇನ್ನೊಂದು ಮಾಡ್ತೀವಲ್ಲ, ಅದು ಹಿಂದೆ ನಾವು ಏನ್ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ 20 ಮೀಟರ್ಗೆ ನಾವು ತಗೊಂಡಿದ್ವಿ. ಈಗ 24 ಮೀಟರ್ ಮಾಡ್ತೀವಿ. ಎಲ್ಲ ಸರ್ವಿಸಸ್ ಆ ಇನ್ನೊಂದು ಅಂಡರ್ ಪಾಸ್ ಅಲ್ಲಿ ಇಡ್ತೇವೆ. ಅದಕ್ಕೆ ನಮ್ಗೆ 8 ಕೋಟಿ ರೂಪಾಯಿ ಮೊದಲು ಕಾಸ್ಟ್ ಆಗ್ತಿತ್ತು. ಈಗ 9.5 ಕೋಟಿ ರೂಪಾಯಿ, ಅದಕ್ಕೆ 1.5 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಅಂದ್ರೆ ಎಲ್ಲ ಸರ್ವಿಸಸ್, ಎಲೆಕ್ಟ್ರಿಕಲ್ ಲೈನು, ಬಾಕಿ ಲೈನ್ಗಳೆಲ್ಲ ಇನ್ನೊಂದು ಹೊಸದ್ರಲ್ಲಿ ಮಾಡ್ತೀವಿ. ಇದು ಹಿಂದೆ ಮಾಡಿರುವಂತದ್ದು, ಇದನ್ನ ಎಕ್ಸ್ಪಾನ್ಷನ್ ಮಾಡಕ್ ಆಗಲ್ಲ.
ಹೊಸತು ಮಾಡೋದ್ರಲ್ಲಿ ಈಗ ಅದರಲ್ಲಿ 2 ಮೀಟರ್ ಜಾಗ ಇಟ್ಟು ಆಲ್ ಸರ್ವಿಸಸ್ ಮಾಡ್ತೀವಿ. ಜಲ ಸಿಡಿದು ಹೊಸ ಲೈನ್ ಹಾಕ್ಬೇಕಾಗ್ತದೆ. ಅಂದ್ರೆ ಇದನ್ನು ಕಟ್ ಮಾಡಿ ಇಡ್ಲಿಕ್ಕೆ ಆಗೋದಿಲ್ಲ, ಅಷ್ಟರೊಳಗೆ ಅದರಲ್ಲೇ ಹೋಗ್ತದೆ. ಹೊಸ ಲೈನಿಗೆ 19 ಲಕ್ಷ ರೂಪಾಯಿ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಈಗ. ಸರ್, ಈಗ ಹಿಂದೆ ಆದ ಡಾಮರ್ 4 ಲೈನ್ ಈಗ ಹೊಂಡ ಬಿದ್ದಿದೆ, ಅದಕ್ಕೆ ನಾವು ಟೆಂಪರ್ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಉಡುಪಿ ಜಿಲ್ಲೆಯಲ್ಲಿ ಈ ಮಳೆಗೆ ಡಾಮರ್ ರಸ್ತೆಗಳು ನಿಲ್ಲುವುದು ಭಾರಿ ಕಡಿಮೆ. ನಮಿಗೂ ಕೂಡ ನಮ್ಮ ಪುತ್ತೂರು ಉಪ್ಪಿನಂಗಡಿ ರಸ್ತೆಗೆ ಡಾಮರೀಕರಣ ಈಗ ಇಲ್ಲಿ ಆಗಿರುತ್ತದೆ, ಡಾಮರೀಕರಣನೇ ಸ್ಯಾಂಕ್ಷನ್ ಆಗಿರುತ್ತೆ. ನಾವು ಅದನ್ನು ಬದಲಾವಣೆ ಮಾಡಿ ಎಕ್ಸ್ಟ್ರಾ ಫಂಡ್ 13.5 ಕೋಟಿ ಎಕ್ಸ್ಟ್ರಾ ತಂದದ್ದು ಏಕೆ ಅಂತ ಹೇಳಿದ್ರೆ, ಇಲ್ಲಾಂದ್ರೆ 22.5 ಕೋಟಿಯಲ್ಲಿ ಪೂರ್ತಿ ಇತ್ತು. ನಾವು ಪುನಃ 13.5 ಕೋಟಿ ಎಕ್ಸ್ಟ್ರಾ ತಂದು ಇದನ್ನು ಇಲ್ಲಿಗೆ ಸೀಮಿತ ಮಾಡಿ ಕಾಂಕ್ರೀಟ್ ಮಾಡಿರುವಂತದ್ದು. ನೀವು ನೋಡಿರ್ಬೋದು, ಕಳೆದ ವರ್ಷ 2 ವರ್ಷದ 3 ವರ್ಷದ ಹಿಂದೆ ಮಾಡಿರುವಂತಹ ರಸ್ತೆ ಈಗಲೇ ಗುಂಡಿ ಬಿದ್ದಿದೆ. ಕೆಲವು ಕಡೆ ಇದಾಗಿದೆ, ಕೆಲವು ಮೇಲೆ ಆಗಿದೆ. ನಾವು ಹೇಳ್ಬೋದಾ ಅದು ಏನು ಅದರಲ್ಲಿ ಏನಿಲ್ಲ, ಕಳಪೆ ಕಾಮಗಾರಿ ಆಗಿದೆ ಅಂತ ಹೇಳ್ಬೋದು. ಇವರು ಕಳಪೆ ಕಾಮಗಾರಿ ಅಂತ ಹೇಳ್ತಾರಲ್ಲ, ಆ ಅಂಡರ್ ಪಾಸ್ ನೋಡಿ, ನ್ಯಾಷನಲ್ ಹೈವೇ ಪಕ್ಕದಲ್ಲಿ ನೋಡಿ, ಇವರು ಅಲ್ಲಿ ಹೋಗಿ ಕಲ್ಲು ಹೊತ್ತುಕೊಂಡು ನಿಂತ್ಕೊಳ್ಳಿ. ಇವರು ಇಲ್ಲಿ ಶೋ ಕೊಡುವವರು ಅಲ್ಲಿ ಹೋಗಿ ಅವ್ರಿಗೆ ಹೋಗಿ ಒಮ್ಮೆ ಸೈಡ್ ಮುಚ್ಚಪ್ಪ ಅಂತ ಹೇಳಿ ಅಂತೆ, ಮುಚ್ಚಿಲಿ ಅಂತೆ ಮರು ದಿವಸ ಮುಚ್ಚಿಸಿ ಅದನ್ನು. ಅದೆಲ್ಲ ಆಗುವಂತದ್ದಲ್ಲ. ಅದಕ್ಕೆ ಸಮಯಾವಕಾಶಗಳಿದೆ, ಆಗ್ಲೇಬೇಕು, ಈ ರೀತಿ ಆಗ್ಬೇಕು. ಅದಕ್ಕೆ ನಾವೆಲ್ಲ ಕಾಂಕ್ರೀಟ್ ಹೋಗುವಂತದ್ದು. ಈಗ 13 ಕೋಟಿ ರೂಪಾಯಿ ರಸ್ತೆ ಇನ್ನೂ 13 ಟೆಂಡರ್ ಆಗಿದೆ, ನಾಳೆ ನಾಡ್ದಲ್ಲಿ ಓಪನ್ ಆಗ್ತದೆ. ಅದು ಕೂಡ ಕಾಂಕ್ರೀಟ್. ಕಬಕದಿಂದ ವಿಟ್ಲಕ್ಕೆ ಹೋಗುವಂತ ರಸ್ತೆ ಪೂರ್ತಿ 4 ಲೈನ್ ಮಾಡ್ತೀವಿ, ಅದು ಕೂಡ ಕಾಂಕ್ರೀಟ್ ರಸ್ತೆಯನ್ನೇ ಮಾಡ್ತೀವಿ. ರಸ್ತೆಗಳಲ್ಲಿ ಈಗ ಬಿದ್ದಿರೋ ಹೊಂಡಕ್ಕೆ ಅದು ಮಳೆಗಾಲ ಮುಗ್ದ ನಂತರನೇ ಮಾಡ್ಬೇಕು ಹೊರತು ಅದಕ್ಕೆ ಮೊದಲು ಮಾಡ್ಲಿಕ್ಕೆ ಆಗಲ್ಲ. ಈಗ ಡಸ್ಟ್ ಏನಾದ್ರು ಅದಕ್ಕೆ ಒಂದು ಹೊಸ ಟೆಕ್ನಾಲಜಿ ಅಂತ ಒಂದು ಡಸ್ಟ್ ಪೌಡರ್ ತರಿಸಿದ್ವಿ ಈಗ ಲಕ್ನೋದಿಂದ. ಕಳೆದ ವರ್ಷ ಒಂದು ತರಿಸಿದ್ರು, ಅದು ಫೇಲಿಯರ್ ಆಯ್ತು, ಇಲ್ಲಿ ವರ್ಕ್ ಆಗ್ಲಿಲ್ಲ. ಈ ವರ್ಷ ನ್ಯಾಷನಲ್ ಹೈವೇ ಅವರು ನಮ್ಮ PWD ಅವರು ಸೇರಿ ಒಂದು ಹೊಸ ಡಸ್ಟ್ ಅನ್ನು ತರಿಸಿದ್ದಾರೆ. ಇನ್ನು ಪ್ರಾಯೋಗಿಕವಾಗಿ ಉಪಯೋಗ ಆಗ್ತಾ ಇದೆ. ಅದನ್ನೀಗ ತರಿಸಿ ಹಾಕುವಂತ ಕೆಲಸವನ್ನು ಮಾಡ್ತೀವಿ. ಎಲ್ಲ ಕಡೆ ಕಾಂಕ್ರೀಟ್ ಈಗ ಲೋಕಲ್ ಸಮಸ್ಯೆ ಮತ್ತೆ ಯುಜಿಡಿಗೆ ಕಟ್ ಮಾಡಲೇಬೇಕು. ಯುಜಿಡಿಗೆ ನೋಡಿ, ಈಗ ಮಂಗಳೂರಲ್ಲೆಲ್ಲ ಕಟ್ ಮಾಡ್ತಾರಲ್ಲ ಕೋರ್ ಕಟ್ಟಿಂಗ್, ಅದನ್ನೆಲ್ಲ ಕಟ್ ಮಾಡಿಯೇ ಮಾಡಬೇಕಾಗ್ತದೆ. ಸರ್ವಿಸ್ ಈಗ ನೋಡಿ ನಮ್ಮಲ್ಲಿ ಮಾಡುವಂತ UGD ಏನಿದೆ ಅಂತ ಹೇಳಿದ್ರೆ ವಾಕ್ಯೂಮ್ ಸಿಸ್ಟಮ್ ಇದು ನಾವು ಮಾಡುದು. ಆ ವಾಕ್ಯೂಮ್ ಸಿಸ್ಟಮ್ ಅಲ್ಲಿ ಮಾಡುವುದು ಅಂತ ಹೇಳಿದ್ರೆ ಅದಕ್ಕೆ ಏನು ಡೀಪ್ ಹೋಗ್ಲಿಕ್ಕಿಲ್ಲ, ಅದು ಗ್ರಾವಿಟಿ ಮೇಲೆ ಹರಿಯೋಲ್ಲ. ಅಂದ್ರೆ ಬೈ ಫೋರ್ಸ್ ಅಲ್ಲಿ, ಈಗ ನೀವು ರೈಲ್ವೆಯಲ್ಲಿ ಫ್ಲೈಟ್ ಅಲ್ಲಿ ನೋಡಿದ್ರೆ ಆ ರೀತಿಯಲ್ಲಿ ಹರಿಯುವಂತದ್ದು ನಾವು ಪ್ಲಾನ್ ಮಾಡಿರುವಂತದ್ದು. ಗ್ರಾವಿಟಿಯಲ್ಲಿ ಹರಿಯುವಂತದ್ದು ನಮ್ಮ ಪುತ್ತೂರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಪ್ ಅಂಡ್ ಡೌನ್ ಇರುವಂತದ್ದು. ಈಗಲೇ 58 ಕೋಟಿ ರೂಪಾಯಿದು DPR ಮಾಡಿ ಗವರ್ಮೆಂಟ್ಗೆ ಕೊಟ್ಟಾಗಿ. ಅಲ್ಲ, ಅದು ವಾಕ್ಯೂಮ್ ಸಿಸ್ಟಮ್ ಅಲ್ಲಿ ಹೇಳಿದ್ದು. ವಾಕ್ಯೂಮ್ ಸಿಸ್ಟಮ್ ಅಲ್ಲಿ ಎಳ್ದು ಒಂದು ಕಡೆ STP ಪ್ಲಾಂಟಿಗೆ ಹೋಗ್ತದೆ, ಒಂದು ವೆಟ್ ವೆಲ್ಗೆ ಹೋಗ್ತದೆ, ವೆಟ್ ವೆಲ್ ಇಂದ ಮತ್ತೆ ಗ್ರಾವಿಟಿಯಲ್ಲಿ ಅಲ್ಲಿಗೆ ಹರಿತದೆ. ನಾವೊಂದು STP ಪ್ಲಾನ್ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತದೆ. ಅಲ್ಲಿ ಕ್ಲೀನ್ ಆಗಿ ತೋಡಿಗೆ ನೀರ ಹೊರದು ಹೋಗ್ತದೆ. ಸೊ ಇದಕ್ಕೆ ಏನು ಜಾಸ್ತಿ ಡೀಪ್ ಬೇಡ, ಮತ್ತೆ ಪೈಪ್ ಮಾತ್ರ ಇಷ್ಟೇ 6 ಇಂಚಿದ ಪೈಪ್ ಬೇಕಾಗುವಂಥದ್ದು. ಆದ್ರೂ ನೀವು ಹೇಳಿದಾಗೆ ಕಟ್ ಮಾಡೋದು ಮಾಡಲೇಬೇಕಾಗ್ತದೆ. ನಾವು ಅದಕ್ಕೆ DPR ಮಾಡುವಾಗ ಕಟ್ ಮಾಡೋದು, ರೀಫಿಲ್ ಮಾಡೋದು ಎಲ್ಲ ಕಾಸ್ಟ್ ಅನ್ನು ಸೇರಿಸೇ ಮಾಡುವಂಥದ್ದು. STP ಪ್ಲಾಂಟ್ ಇದು ಆಗ್ತಾ ಇದೆ. ಇನ್ನು ಅಧಿಕಾರಿಗಳು ಒಂದು ಹಂತ ಮೇಲೆ ತಗೊಂಡು ಬರಬೇಕು. ಈಗಲೇ ಮೊನ್ನೆ 2-1 ಮೀಟಿಂಗ್ ಅನ್ನು ಮಾಡಿದೀವಿ. STP ಪ್ಲಾಂಟ್ ಅಲ್ಲೇ ಮಾಡ್ತೀವಿ, ಅದರಲ್ಲಿ ಬದಲಾವಣೆಗಳು ಏನಿಲ್ಲ. ವೆಟ್ವೆಲ್ಗೆ ಈಗ ಮಲಿಂಗೇಶ್ವರ ದೇವಸ್ಥಾನದ ಅಂತ ಎಲ್ಲ ತಗೊಂಡು ವೆಟ್ವೆಲ್ದು ನಾವು ಹಳೆಯ ಬಸ್ ಸ್ಟ್ಯಾಂಡ್ ಇದೆ ಅಲ್ಲಿ ವೆಟ್ವೆಲ್ ಮಾಡ್ತೀವಿ. ಇದು ಬರದೇ STP ಪ್ಲಾಂಟ್ ಮಾಡಕ್ ಆಗಲ್ಲ. ಬರೀ STP ಪ್ಲಾಂಟ್ಗೆ ದುಡ್ಡು ಸ್ಯಾಂಕ್ಷನ್ ಆಗಿದೆ 20 ಕೋಟಿ ರೂಪಾಯಿ. ಅದಕ್ಕೆ ವೆಟ್ ಬೇಕಲ್ಲ, ವೆಟ್ ಬೇಕಾದ್ರೆ ಮಾತ್ರ, ಇಲ್ಲದ 2 ವರ್ಷದಲ್ಲಿ 20 ಕೋಟಿ ರೂಪಾಯಿ ಹೋಗ್ಬಿಡ್ತದೆ. ದುಡ್ಡು ಸ್ಯಾಂಕ್ಷನ್ ಆಗಿ ಕಾಂಟ್ರಾಕ್ಟ್ ಫೈನಲ್ ಆಗ್ಲೇ ಬಾಕಿ ಇದೆ. DPR ಮಾಡ್ಲಿಕ್ಕೆ ಆಗ್ತಾ ಇದೆ. ಅದು ಅದೇನೀಗ ಅಲ್ಲಿ ಆ ಕಾಂಪ್ಲಿಕೇಶನ್ ಇರುವಂತದ್ದು. ಅಲ್ಲಿ DPR ಮಾಡ್ಲಿಕ್ಕೆ ಈಗಲೇ ತಯಾರು ಮಾಡ್ತಾ ಇದ್ದಾರೆ, ಕೋರ್ಟ್ ಅಲ್ಲಿ ಕೂಡ ನಡೀತಾ ಇದೆ. ಬಟ್ ನಾವು ಅಲ್ಲಿ ಅದರ ಒಳಗಡೆ ಹಾಕೋದ್ರಲ್ಲಿ ಏನು ವ್ಯತ್ಯಾಸಗಳಿಲ್ಲ. STP ಪ್ಲಾಂಟ್ ಅಲ್ಲೇ ಬರ್ತದೆ. ಸರ್ವೆ ಮಾಡಿಸಿದೀವಿ, ಅದರಲ್ಲಿ ಎಲ್ಲಿ ಬರ್ತದೆ, ಹೇಗೆ ತೆಗಿಲಿಕ್ಕೆ